ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಕೇವಲ 3 ದಿನಗಳ ಅವಧಿಯಲ್ಲಿ 29 ಕೃಷ್ಣ ಮೃಗಗಳ ಸಾವಾಗಿರೋದು ಆತಂಕವನ್ನ ಉಂಟು ಮಾಡಿದೆ. ಅದೊಂದು ಭೀಕರ ಕಾಯಿಲೆಗೆ ಈ ಕೃಷ್ಣ ಮೃಗಗಳು ಬಲಿಯಾಗ್ತಾ ಇರೋದು ನಿಜಕ್ಕೂ ಆತಂಕವನ್ನು ಉಂಟು ಮಾಡಿದೆ. ಬೆಳಗಾವಿ ತಾಲೂಕಿನ ಬೂತ್ರಾಮಟ್ಟಿ ಗ್ರಾಮದಲ್ಲಿ ಇರುವಂತಹ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಸಾವನ್ನಪ್ಪಿರುವಂತಹ ಕೃಷ್ಣ ಮೃಗಗಳ ಸಂಖ್ಯೆ ಈಗ 29ಕ್ಕೆ ಏರಿರುವಂತದ್ದು. ಸದ್ಯ ನಾನೀಗ ಮೃಗಾಲಯದಲ್ಲಿ ಇರುವಂತದ್ದು ಗಮನಿಸಬಹುದು. ಇಲ್ಲಿ ಬೇರೆ ಪ್ರಾಣಿಗಳಿಗೂ ಕೂಡ ಸೋಂಕು ತಗಲಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಗ್ರೀನ್ ಮ್ಯಾಟ್ ಅನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ಅಕ್ಟೋಬರ್ 13ರಂದು 8 ಕೃಷ್ಣ ಮೃಗಗಳು, ಜೊತೆಗೆ ಅಕ್ಟೋಬರ್ 15ರಂದು 20 ಕೃಷ್ಣ ಮೃಗಗಳು, ಜೊತೆಗೆ ನಿನ್ನೆ ಅಷ್ಟೇ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿರುವಂತದ್ದು. ಈ ಒಂದು ಸಾವು ಏನು ಕೃಷ್ಣ ಮೃಗಗಳ ಸಾವು ಸಾಕಷ್ಟು ಆತಂಕಕ್ಕೆ ಮನೆ ಮಾಡಿತ್ತು. ಜೊತೆಗೆ ದೊಡ್ಡ ಪ್ರಮಾಣದ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇತ್ತು. ಹಾಗಾಗಿ ಈಗಾಗಲೇ ಬೆಂಗಳೂರಿನಿಂದ ಬನ್ನೇರುಘಟ್ಟ ಮತ್ತು ಬೆಂಗಳೂರಿನಿಂದ ಬಂದಂತಹ ತಜ್ಞ ವೈದ್ಯರ ತಂಡ ಈಗಾಗಲೇ ಉಳಿದಂತ 3 ಪ್ರಮುಖವಾಗಿ ಉಳಿದಂತ 3 ಕೃಷ್ಣ ಮೃಗಗಳ ಮೃತದೇಹದ ಪರೀಕ್ಷೆಯನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡಿರುವಂತದ್ದು. ಇಲ್ಲಿ ತಜ್ಞ ವೈದ್ಯರ ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿನ ಕಾರಣ ಕೂಡ ಸದ್ಯ ಪತ್ತೆ ಆಗಿರುವಂತದ್ದು. ಗಳಲೆ ರೋಗದಿಂದ ಈ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಪ್ರಾಥಮಿಕವಾದಂತಹ ಮಾಹಿತಿ ಕೂಡ ಸದ್ಯ ಲಭ್ಯ ಆಗಿರುವಂತದ್ದು. ಬ್ಯಾಕ್ಟೀರಿಯಾ ಅಂದ್ರೆ ಗಳಲೆ ರೋಗ, ಇದು ಸಾವು ಏನಿದೆ ಇದು ಅರಣ್ಯ ಇಲಾಖೆ ಅಧಿಕಾರಿಗಳ ತಲೆನೋವಾಗಿರುವಂತದ್ದು ಮತ್ತು ಆತಂಕಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಈ ಹಿಂದೆ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರಾಣಿಗಳು, ಕೃಷ್ಣ ಮೃಗಗಳು ಸಾವನ್ನಪ್ಪಿರಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಬ್ಯಾಕ್ಟೀರಿಯಾ ಈ ಅಧಿಕಾರಿಗಳು ಹೇಳುವಂತ ಬ್ಯಾಕ್ಟೀರಿಯಾ ಹೇಗೆ ಬಂತು, ಇದು ಮುಂಚೆ ಯಾವ ಪ್ರಾಣಿಗಳಿಗೆ ಬಂತ ಅಥವಾ ಕೊಡುವಂತ ಫುಡ್ ನಲ್ಲಿ ಬಂತ ಅಥವಾ ಇಲ್ಲಿರುವಂತಹ ಸ್ವಚ್ಛತೆಯಿಂದ ಬಂತ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪರಿಸರವಾದಿಗಳು ಕೂಡ ಹೇಳ್ತಿರುವಂತದ್ದು. ಮೇಲ್ನೋಟಕ್ಕೆ ಇಲ್ಲಿರುವಂತಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ರ ಅನ್ನೋ ಒಂದು ಪ್ರಶ್ನೆ ಸದ್ಯ ಇರುವಂತದ್ದು. ಹಾಗಾಗಿ ಲ್ಯಾಬ್ಗೆ ಕಳಿಸಿರುವಂತಹ ವರದಿ ಆಧಾರದ ಮೇಲೆ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೊಂದು ಮಾತನ್ನು ಕೂಡ ಈಗಾಗಲೇ ಬೆಳಗಾವಿಯ ಉಸ್ತುವಾರಿ ಸಚಿವರು ಕೂಡ ಹೇಳಿರುವಂತದ್ದು. ಮತ್ತೊಂದೆಡೆ ಕೂಡ ಇಲ್ಲಿ ತನಿಖೆಗೆ ಕೂಡ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆಗೆ ಕೂಡ ಈಗಾಗಲೇ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಈಗ ಆದೇಶವನ್ನ ಕೊಟ್ಟಿರುವಂತದ್ದು. ಮೇಲ್ನೋಟಕ್ಕೆ ಇಲ್ಲಿ ಗಳಲೆ ರೋಗದಿಂದ ಈ ಎಲ್ಲ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನ ತಜ್ಞ ವೈದ್ಯರು ಕೂಡ ಸದ್ಯ ಕೊಟ್ಟಿರುವಂತದ್ದು. ಆದ್ರೆ ಲ್ಯಾಬ್ ವರದಿ ಏನ್ ಬರುತ್ತೆ ಅದರ ಆಧಾರದ ಮೇಲೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ವಹಿಸಿದ್ರ ಅಥವಾ ಇಲ್ಲಿ ಬ್ಯಾಕ್ಟೀರಿಯಾದಿಂದ ಈ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವಾ ಅನ್ನೋದನ್ನು ಕೂಡ ಲ್ಯಾಬ್ ನಿಂದ ವರದಿ ಬಂದ ಆಧಾರದ ಮೇಲೆ ಗೊತ್ತಾಗುತ್ತೆ. ಆ ನಂತರ ನಾವು ಸೂಕ್ತ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿರುವಂತಹ ಉಸ್ತುವಾರಿ ಸಚಿವರು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಕೇವಲ 3 ದಿನಗಳ ಅವಧಿಯಲ್ಲಿ 29 ಕೃಷ್ಣ ಮೃಗಗಳ ಸಾವಾಗಿರೋದು ಆತಂಕವನ್ನ ಉಂಟು ಮಾಡಿದೆ. ಅದೊಂದು ಭೀಕರ ಕಾಯಿಲೆಗೆ ಈ ಕೃಷ್ಣ ಮೃಗಗಳು ಬಲಿಯಾಗ್ತಾ ಇರೋದು ನಿಜಕ್ಕೂ ಆತಂಕವನ್ನು ಉಂಟು ಮಾಡಿದೆ. ಬೆಳಗಾವಿ ತಾಲೂಕಿನ ಬೂತ್ರಾಮಟ್ಟಿ ಗ್ರಾಮದಲ್ಲಿ ಇರುವಂತಹ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಸಾವನ್ನಪ್ಪಿರುವಂತಹ ಕೃಷ್ಣ ಮೃಗಗಳ ಸಂಖ್ಯೆ ಈಗ 29ಕ್ಕೆ ಏರಿರುವಂತದ್ದು. ಸದ್ಯ ನಾನೀಗ ಮೃಗಾಲಯದಲ್ಲಿ ಇರುವಂತದ್ದು ಗಮನಿಸಬಹುದು. ಇಲ್ಲಿ ಬೇರೆ ಪ್ರಾಣಿಗಳಿಗೂ ಕೂಡ ಸೋಂಕು ತಗಲಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಗ್ರೀನ್ ಮ್ಯಾಟ್ ಅನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ಅಕ್ಟೋಬರ್ 13ರಂದು 8 ಕೃಷ್ಣ ಮೃಗಗಳು, ಜೊತೆಗೆ ಅಕ್ಟೋಬರ್ 15ರಂದು 20 ಕೃಷ್ಣ ಮೃಗಗಳು, ಜೊತೆಗೆ ನಿನ್ನೆ ಅಷ್ಟೇ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿರುವಂತದ್ದು. ಈ ಒಂದು ಸಾವು ಕೃಷ್ಣ ಮೃಗಗಳ ಸಾವು ಸಾಕಷ್ಟು ಆತಂಕಕ್ಕೆ ಮನೆ ಮಾಡಿತ್ತು. ಜೊತೆಗೆ ದೊಡ್ಡ ಪ್ರಮಾಣದ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇತ್ತು. ಹಾಗಾಗಿ ಈಗಾಗಲೇ ಬೆಂಗಳೂರಿನಿಂದ ಬನ್ನೇರುಘಟ್ಟ ಮತ್ತು ಬೆಂಗಳೂರಿನಿಂದ ಬಂದಂತಹ ತಜ್ಞ ವೈದ್ಯರ ತಂಡ ಈಗಾಗಲೇ ಉಳಿದಂತ 3 ಪ್ರಮುಖವಾಗಿ ಉಳಿದಂತ 3 ಕೃಷ್ಣ ಮೃಗಗಳ ಮೃತದೇಹದ ಪರೀಕ್ಷೆಯನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡಿರುವಂತದ್ದು. ಇಲ್ಲಿ ತಜ್ಞ ವೈದ್ಯರ ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿನ ಕಾರಣ ಕೂಡ ಸದ್ಯ ಪತ್ತೆ ಆಗಿರುವಂತದ್ದು. ಗಳಲೆ ರೋಗದಿಂದ ಈ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಪ್ರಾಥಮಿಕವಾದಂತಹ ಮಾಹಿತಿ ಕೂಡ ಸದ್ಯ ಲಭ್ಯ ಆಗಿರುವಂತದ್ದು. ಬ್ಯಾಕ್ಟೀರಿಯಾ ಅಂದ್ರೆ ಗಳಲೆ ರೋಗ, ಇದು ಸಾವು ಏನಿದೆ ಇದು ಅರಣ್ಯ ಇಲಾಖೆ ಅಧಿಕಾರಿಗಳ ತಲೆನೋವಾಗಿರುವಂತದ್ದು ಮತ್ತು ಆತಂಕಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಈ ಹಿಂದೆ ಕೂಡ
ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರಾಣಿಗಳು ಕೃಷ್ಣ ಮೃಗಗಳು ಸಾವನ್ನಪ್ಪಿರಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಬ್ಯಾಕ್ಟೀರಿಯಾ ಏನು ಈ ಅಧಿಕಾರಿಗಳು ಹೇಳುವಂತ ಬ್ಯಾಕ್ಟೀರಿಯಾ ಹೇಗೆ ಬಂತು, ಇದು ಮುಂಚೆ ಯಾವ ಪ್ರಾಣಿಗಳಿಗೆ ಬಂತ ಅಥವಾ ಕೊಡುವಂತ ಫುಡ್ ನಲ್ಲಿ ಬಂತ ಅಥವಾ ಇಲ್ಲಿರುವಂತಹ ಸ್ವಚ್ಛತೆಯಿಂದ ಬಂತ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪರಿಸರವಾದಿಗಳು ಕೂಡ ಹೇಳ್ತಿರುವಂತದ್ದು. ಮೇಲ್ನೋಟಕ್ಕೆ ಇಲ್ಲಿ ಇಲ್ಲಿರುವಂತಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ರ ಅನ್ನೋ ಒಂದು ಪ್ರಶ್ನೆ ಸದ್ಯ ಇರುವಂತದ್ದು. ಹಾಗಾಗಿ ಲ್ಯಾಬ್ಗೆ ಕಳಿಸಿರುವಂತಹ ವರದಿ ಆಧಾರದ ಮೇಲೆ ಕ್ರಮಗಳನ್ನ ಕೈಗೊಳ್ಳುತ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಬೆಳಗಾವಿಯ ಉಸ್ತುವಾರಿ ಸಚಿವರು ಕೂಡ ಹೇಳಿರುವಂತದ್ದು. ಮತ್ತೊಂದೆಡೆ ಕೂಡ ಇಲ್ಲಿ ತನಿಖೆಗೆ ಕೂಡ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆಗೆ ಕೂಡ ಈಗಾಗಲೇ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಈಗ ಆದೇಶವನ್ನ ಕೊಟ್ಟಿರುವಂತದ್ದು. ಮೇಲ್ನೋಟಕ್ಕೆ ಇಲ್ಲಿ ಗಳಲೆ ರೋಗದಿಂದ ಈ ಎಲ್ಲ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನ ತಜ್ಞ ವೈದ್ಯರು ಕೂಡ ಸದ್ಯ ಕೊಟ್ಟಿರುವಂತದ್ದು. ಆದ್ರೆ ಲ್ಯಾಬ್ ವರದಿ ಏನ್ ಬರುತ್ತೆ ಅದರ ಆಧಾರದ ಮೇಲೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ವಹಿಸಿದ್ರ ಅಥವಾ ಇಲ್ಲಿ ಬ್ಯಾಕ್ಟೀರಿಯಾದಿಂದ ಈ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವಾ ಅನ್ನೋದನ್ನು ಕೂಡ ಲ್ಯಾಬ್ ನಿಂದ ವರದಿ ಬಂದ ಆಧಾರದ ಮೇಲೆ ಗೊತ್ತಾಗುತ್ತೆ. ಆ ನಂತರ ನಾವು ಸೂಕ್ತ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿರುವಂತಹ ಉಸ್ತುವಾರಿ ಸಚಿವರು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಕೇವಲ 3 ದಿನಗಳ ಅವಧಿಯಲ್ಲಿ 29 ಕೃಷ್ಣ ಮೃಗಗಳ ಸಾವಾಗಿರೋದು ಆತಂಕವನ್ನ ಉಂಟು ಮಾಡಿದೆ. ಅದೊಂದು ಭೀಕರ ಕಾಯಿಲೆಗೆ ಈ ಕೃಷ್ಣ ಮೃಗಗಳು ಬಲಿಯಾಗ್ತಾ ಇರೋದು ನಿಜಕ್ಕೂ ಆತಂಕವನ್ನು ಉಂಟು ಮಾಡಿದೆ. ಬೆಳಗಾವಿ ತಾಲೂಕಿನ ಬೂತ್ರಾಮಟ್ಟಿ ಗ್ರಾಮದಲ್ಲಿ ಇರುವಂತಹ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಸಾವನ್ನಪ್ಪಿರುವಂತಹ ಕೃಷ್ಣ ಮೃಗಗಳ ಸಂಖ್ಯೆ ಈಗ 29ಕ್ಕೆ ಏರಿರುವಂತದ್ದು. ಸದ್ಯ ನಾನೀಗ ಮೃಗಾಲಯದಲ್ಲಿ ಇರುವಂತದ್ದು ಗಮನಿಸಬಹುದು. ಇಲ್ಲಿ ಬೇರೆ ಪ್ರಾಣಿಗಳಿಗೂ ಕೂಡ ಸೋಂಕು ತಗಲಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಗ್ರೀನ್ ಮ್ಯಾಟ್ ಅನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ಅಕ್ಟೋಬರ್ 13ರಂದು 8 ಕೃಷ್ಣ ಮೃಗಗಳು, ಜೊತೆಗೆ ಅಕ್ಟೋಬರ್ 15ರಂದು 20 ಕೃಷ್ಣ ಮೃಗಗಳು, ಜೊತೆಗೆ ನಿನ್ನೆ ಅಷ್ಟೇ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿರುವಂತದ್ದು. ಈ ಒಂದು ಸಾವು ಕೃಷ್ಣ ಮೃಗಗಳ ಸಾವು ಸಾಕಷ್ಟು ಆತಂಕಕ್ಕೆ ಮನೆ ಮಾಡಿತ್ತು. ಜೊತೆಗೆ ದೊಡ್ಡ ಪ್ರಮಾಣದ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇತ್ತು. ಹಾಗಾಗಿ ಈಗಾಗಲೇ ಬೆಂಗಳೂರಿನಿಂದ ಬನ್ನೇರುಘಟ್ಟ ಮತ್ತು ಬೆಂಗಳೂರಿನಿಂದ ಬಂದಂತಹ ತಜ್ಞ ವೈದ್ಯರ ತಂಡ ಈಗಾಗಲೇ ಉಳಿದಂತ 3 ಪ್ರಮುಖವಾಗಿ ಉಳಿದಂತ 3 ಕೃಷ್ಣ ಮೃಗಗಳ ಮೃತದೇಹದ ಪರೀಕ್ಷೆಯನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡಿರುವಂತದ್ದು. ಇಲ್ಲಿ ತಜ್ಞ ವೈದ್ಯರ ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿನ ಕಾರಣ ಕೂಡ ಸದ್ಯ ಪತ್ತೆ ಆಗಿರುವಂತದ್ದು. ಗಳಲೆ ರೋಗದಿಂದ ಈ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಪ್ರಾಥಮಿಕವಾದಂತಹ ಮಾಹಿತಿ ಕೂಡ ಸದ್ಯ ಲಭ್ಯ ಆಗಿರುವಂತದ್ದು. ಬ್ಯಾಕ್ಟೀರಿಯಾ ಅಂದ್ರೆ ಗಳಲೆ ರೋಗ, ಇದು ಸಾವು ಏನಿದೆ ಇದು ಅರಣ್ಯ ಇಲಾಖೆ ಅಧಿಕಾರಿಗಳ ತಲೆನೋವಾಗಿರುವಂತದ್ದು ಮತ್ತು ಆತಂಕಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಈ ಹಿಂದೆ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರಾಣಿಗಳು ಕೃಷ್ಣ ಮೃಗಗಳು ಸಾವನ್ನಪ್ಪಿರಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಬ್ಯಾಕ್ಟೀರಿಯಾ ಈ ಅಧಿಕಾರಿಗಳು ಹೇಳುವಂತ ಬ್ಯಾಕ್ಟೀರಿಯಾ ಹೇಗೆ ಬಂತು, ಇದು ಮುಂಚೆ ಯಾವ ಪ್ರಾಣಿಗಳಿಗೆ ಬಂತ ಅಥವಾ ಕೊಡುವಂತ ಫುಡ್ ನಲ್ಲಿ ಬಂತ ಅಥವಾ ಇಲ್ಲಿರುವಂತಹ ಸ್ವಚ್ಛತೆಯಿಂದ ಬಂತ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪರಿಸರವಾದಿಗಳು ಕೂಡ ಹೇಳ್ತಿರುವಂತದ್ದು. ಮೇಲ್ನೋಟಕ್ಕೆ ಇಲ್ಲಿ ಇಲ್ಲಿರುವಂತಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ರ ಅನ್ನೋ ಒಂದು ಪ್ರಶ್ನೆ ಸದ್ಯ ಇರುವಂತದ್ದು. ಹಾಗಾಗಿ ಲ್ಯಾಬ್ಗೆ ಕಳಿಸಿರುವಂತಹ ವರದಿ ಆಧಾರದ ಮೇಲೆ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಬೆಳಗಾವಿಯ ಉಸ್ತುವಾರಿ ಸಚಿವರು ಕೂಡ ಹೇಳಿರುವಂತದ್ದು. ಮತ್ತೊಂದೆಡೆ ಕೂಡ ಇಲ್ಲಿ ತನಿಖೆಗೆ ಕೂಡ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆಗೆ ಕೂಡ ಈಗಾಗಲೇ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಈಗ ಆದೇಶವನ್ನ ಕೊಟ್ಟಿರುವಂತದ್ದು. ಮೇಲ್ನೋಟಕ್ಕೆ ಇಲ್ಲಿ ಗಳಲೆ ರೋಗದಿಂದ ಈ ಎಲ್ಲ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನ ತಜ್ಞ ವೈದ್ಯರು ಕೂಡ ಸದ್ಯ ಕೊಟ್ಟಿರುವಂತದ್ದು. ಆದ್ರೆ ಲ್ಯಾಬ್ ವರದಿ ಏನ್ ಬರುತ್ತೆ ಅದರ ಆಧಾರದ ಮೇಲೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ವಹಿಸಿದ್ರ ಅಥವಾ ಇಲ್ಲಿ ಬ್ಯಾಕ್ಟೀರಿಯಾದಿಂದ ಈ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವಾ ಅನ್ನೋದನ್ನು ಕೂಡ ಲ್ಯಾಬ್ ನಿಂದ ವರದಿ ಬಂದ ಆಧಾರದ ಮೇಲೆ ಗೊತ್ತಾಗುತ್ತೆ. ಆ ನಂತರ ನಾವು ಸೂಕ್ತ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿರುವಂತಹ ಉಸ್ತುವಾರಿ ಸಚಿವರು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.